ಸಗುಂಡ ಶಾಸಕ ಗಣೇಶ್ ಬಿಡದಿ ಪೊಲೀಸ್ ಠಾಣೆಯನ್ನ ತಲುಪಿದ್ದಾರೆ. ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯಗಳಲ್ಲಿ ಬಿಡದಿ ಪೊಲೀಸ್ ಠಾಣೆಯನ್ನ ಈಗಷ್ಟೇ ತಲುಪಿದ್ದಾರೆ. ಸಗುಂಡ ಶಾಸಕ ಕಂಪ್ಲಿ ಶಾಸಕರಾಗಿರುವಂತ ಗಣೇಶ್ ಈಗಷ್ಟೇ ಬಿಡದಿ ಪೊಲೀಸ್ ಠಾಣೆಯನ್ನ ತಲುಪಿದ್ದಾರೆ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಂದ 9:25 ಸಮಯಕ್ಕೆ ಹೊರಟಂತಹ ಪೊಲೀಸರು ಈಗಷ್ಟೇ ತಲುಪಿದ್ದಾರೆ ಬಿಡದಿ ಪೊಲೀಸ್ ಠಾಣೆಯನ್ನ. ಗಡ್ಡಧಾರಿಯಾಗಿರುವಂತಹ ಕಂಪ್ಲಿ ಶಾಸಕ ಗಣೇಶ್ ಅವರನ್ನ ಈಗಷ್ಟೇ ಬಿಡದಿ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬರಲಾಗಿದೆ. ಈಗ ಅಲ್ಲಿ ವಿಚಾರಣೆಯನ್ನ ನಡೆಸಲಿದ್ದಾರೆ ಬಿಡದಿಯ ಪೊಲೀಸರು. ನೀವು ಕೂಡ ನೋಡ್ತಾ ಇದ್ದೀರಾ, ಇಲ್ಲಿ ಪ್ರಮುಖವಾಗಿ ತೋರಿಸಿದ್ವಿ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬಂದಂತಹ ಸಂದರ್ಭದಲ್ಲಿ ಈ ದೃಶ್ಯಾವಳಿಗಳು. ಕಂಪ್ಲಿ ಶಾಸಕರಾಗಿರುವಂತಹ ಗಣೇಶ್ ಅವರು ಬಿಡದಿ ಪೊಲೀಸ್ ಠಾಣೆಗೆ ಬಂದಂತಹ ಸಂದರ್ಭ ಅಲ್ಲಿ ಯಾವ ರೀತಿಯಾದಂತಹ ಭದ್ರತೆಯನ್ನ ಕೂಡ ಕೈಗೊಂಡಿದ್ದಾರೆ ಅನ್ನೋದನ್ನ ನೀವು ಕೂಡ ನೋಡ್ತಾ ಇದ್ದೀರಾ. ಯಾಕೆಂದ್ರೆ ಸುತ್ತಮುತ್ತ ಕಂಪ್ಲೀಟ್ ಆಗಿ ಪೊಲೀಸರ ಬಿಗಿ ಭದ್ರತೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಬುಲೆರೋ ಜೀಪ್ ನಲ್ಲಿ ಅವರು ಕಂಪ್ಲಿ ಶಾಸಕರಾಗಿರುವಂತಹ ಗಣೇಶ್ ಅವರನ್ನ ಕರೆದುಕೊಂಡು ಬರಲಾಯಿತು. ಅಲ್ಲಿ ಸಾಕಷ್ಟು ಜನ ಅಧಿಕಾರಿಗಳು ಅಂದ್ರೆ ಪೊಲೀಸ್ ಅಧಿಕಾರಿಗಳು ಅಂದ್ರೆ ಗುಜರಾತ್ಗೆ ಹೋಗಿದ್ದಂತ ಪೊಲೀಸ್ ಅಧಿಕಾರಿಗಳ ಜೊತೆಯಲ್ಲೇ ಅವರನ್ನ ಬಿಡದಿ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬರಲಾಯಿತು. ನೀವು ಕೂಡ ನೋಡ್ತಾನೆ ಇದ್ದೀರಾ ದೃಶ್ಯಗಳಲ್ಲಿ. ಈಗ ಇಳಿತಾರೆ ನೋಡಿ ಕಂಪ್ಲಿ ಶಾಸಕರಾಗಿರುವಂತಹ ಗಡ್ಡಧಾರಿಯಾಗಿರುವಂತಹ ಕಂಪ್ಲಿ ಶಾಸಕ ಗಣೇಶ್ ಅವರು ಬಂದಂತಹ ಸಂದರ್ಭ ಪೊಲೀಸ್ ಠಾಣೆಯ ಒಳಗಡೆ ಹೋದ್ರು. ಈಗ ವಿಚಾರಣೆಯನ್ನ ಎದುರಿಸಲಿದ್ದಾರೆ. ಅಲ್ಲೇ ಇರುವಂತಹ ಬಿಡದಿ ಪೊಲೀಸರ ಮುಂದೆ ಅವರು ವಿಚಾರಣೆಯನ್ನ ಎದುರಿಸಲಿರುವಂತದ್ದು. ಅವರ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗತ್ತೆ. ಬಿಡದಿಯ ಪೊಲೀಸ್ ಠಾಣೆಗೆ ಈಗಷ್ಟೇ ಬಂದು ತಲುಪಿದ್ದಾರೆ ಗೂಂಡಾ ಶಾಸಕರಾಗಿರುವಂತಹ ಕಂಪ್ಲಿಯ ಶಾಸಕ ಗಣೇಶ್ ಅವರು ಈಗಷ್ಟೇ ಬಿಡದಿ ಪೊಲೀಸ್ ಠಾಣೆಗೆ ಬಂದಿರುವಂತದ್ದು. ಸೊ ಹೀಗಾಗಿ ಈಗ ಪೊಲೀಸರು ಅವರನ್ನ ವಿಚಾರಣೆ ಮಾಡಲಿದ್ದಾರೆ. ವಿಚಾರಣೆಯನ್ನ ಮಾಡಿ ಆದ್ಮೇಲೆ ಅವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ವೈದ್ಯಕೀಯ ಅಂದ್ರೆ ಅಲ್ಲಿ ಟೆಸ್ಟ್ ಅನ್ನ ಕೂಡ ಮಾಡಿಸಲಾಗುತ್ತೆ. ಅದಾದ್ಮೇಲೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಿದ್ದಾರೆ. ಸೊ ಹೀಗಾಗಿ ಇವತ್ತು ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ಅವರ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ತಾರೆ ಪೊಲೀಸರು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉಳಿದಂತೆ ಎಲ್ಲಾ ತನಿಖೆ ಕೂಡ ಈಗ ಆಲ್ರೆಡಿ ಆಗಿದೆ. ಯಾಕೆಂದ್ರೆ ಈಗ ಆಲ್ರೆಡಿ ಸಿಸಿಟಿವಿಗಳನ್ನ ವಶಕ್ಕೆ ಪಡೆದು ಪರಿಶೀಲನೆಯನ್ನ ನಡೆಸಲಾಗಿದೆ. ಆನಂದ್ ಸಿಂಗ್ ಅವರನ್ನ ಕೂಡ ಅವರ ಹೇಳಿಕೆಗಳನ್ನ ಕೂಡ ದಾಖಲು ಮಾಡಿಕೊಳ್ಳಲಾಗಿರುವಂತದ್ದು. ಇನ್ನು 1 ತಿಂಗಳಿಂದ ನಾಪತ್ತೆಯಾಗಿದ್ದಂತಹ ಕಂಪ್ಲಿಯ ಶಾಸಕ ಗಣೇಶ್ ಅವರನ್ನ ಈಗಷ್ಟೇ ಕರೆದುಕೊಂಡು ಬರಲಾಗಿರುವಂತದ್ದು ಬಿಡದಿ ಪೊಲೀಸ್ ಠಾಣೆಗೆ. ಅವರ ಹೇಳಿಕೆಯನ್ನ ಕೂಡ ಪೊಲೀಸರು ದಾಖಲು ಮಾಡಿಕೊಳ್ಳಲಿದ್ದಾರೆ. ಬಂದ ನಂತರ ನಮ್ಮ ಅರೆಸ್ಟ್ ಫಾರ್ಮಾಲಿಟೀಸ್ ಅಲ್ಲಿ ಕಂಪ್ಲೇಂಟ್ ಮಾಡ್ತೀವಿ. ಅನಂತರ ಅವರ ಹೇಳಿಕೆ ಸ್ವಚ್ಛ ಹೇಳಿಕೆಯನ್ನು ನಾವು ರೆಕಾರ್ಡ್ ಮಾಡಿದ ನಂತರ ಇಲ್ಲಿಂದ ಮತ್ತೆ ಮೆಡಿಕಲ್ ಮಾಡಿಸಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತೀವಿ. ಇವತ್ತಾಗಲ್ಲ, ಇವತ್ತು ಇವ್ರದ್ದು ಮಾತ್ರ ನಾವು ಮಾಡ್ತೀವಿ. ಆನಂತರ ಇವರು ಹೇಳಿಕೆ ಪ್ರಕಾರ ಮತ್ತೆ ಕಂಪ್ಲೇಂಟ್ ಅಲ್ಲಿ ಯಾರು ವಿಟ್ನೆಸ್ ಇದ್ದಾರೋ ಅವನು ಅದು ಇನ್ವೆಸ್ಟಿಗೇಷನ್ ಅಲ್ಲಿ ಪಾರ್ಟ್ ಆಗುತ್ತೆ. ಅದಾದ ನಂತರ ಎಲ್ಲರದ್ದು ಹೇಳಿಕೆ ಏನಾಗಿದೆ ಘಟನೆ ಬಗ್ಗೆ ಸಂಪೂರ್ಣವಾಗಿ ಸವಿಸ್ತರವಾಗಿ ವಿಚಾರಣೆ ಮಾಡಿ ಅವರೆಲ್ಲ ಹೇಳಿಕೆಗಳು ತಗೊಂಡು ಆನಂತರ ನಾವು ಫೈನಲ್ ರಿಪೋರ್ಟ್ ಸಬ್ಮಿಟ್ ಮಾಡ್ತೇವೆ. ನಾವು 24 ಗಂಟೆ ಒಳಗಡೆ ನಾವು ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಪ್ರೊಡ್ಯೂಸ್ ಮಾಡಿದ ನಂತರ ನೋಡ್ತೇವೆ. ಸರ್, ಈಗ ನೀವು ಕಸ್ಟಡಿಗೆ ತಗೊಂಡಿಲ್ಲ ಅಂದ್ರೆ ನ್ಯಾಯಾಂಗ ಬಂಧನ ಅಂದ್ರೆ ಈಗ ರಾಮನಗರ ಜಿಲ್ಲಾ ಅಥವಾ ಬೆಂಗಳೂರು ಅದು ಆನರಬಲ್ ಕೋರ್ಟ್ ಡಿಸೈಡ್ ಮಾಡ್ತಾರೆ ಅವರು. ಈಗ ಪ್ರೊಡಕ್ಷನ್ ಮಾಡೋದು ನಾವು ಇಲ್ಲಿ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡ್ತೇವೆ. ಪ್ರೊಡ್ಯೂಸ್ ಮಾಡಿದ ನಂತರ ಅವರು ಕೋರ್ಟ್ ಡಿಸೈಡ್ ಮಾಡ್ತಾರೆ. ಏನು ಅವ್ರೊಬ್ಬರನ್ನ ಮಾತ್ರ ಕರ್ಕೊಂಡ್ ಬರ್ತಾ ಇದ್ವಿ. ಅವನು ಕಲಿಸ್ಬಿಟ್ಟಿದ್ದೇವೆ. ಅವ್ನಿಗೆ ಅಲ್ಲಿ ಲೋಕಲ್ ಡ್ರೈವರ್ ಇದ್ರು, ಲೋಕಲ್ ಗಾಡಿ ಡ್ರೈವರ್ ಇದ್ರು, ಗಾಡಿ ಕಲಿಸ್ಬಿಟ್ಟಿದ್ದೀವಿ. ಆನಂತರ ಅವ್ರ ಜೊತೆನಲ್ಲಿ ಯಾರಿದ್ದಾರೋ ಜೊತೆ ಸ್ನೇಹಿತರಿದ್ದಾರೆ, ಅವ್ರ ಕಡೆಯಿಂದ ಅವ್ರಿಗೆ ಇನ್ಫಾರ್ಮೇಶನ್ ಅವ್ರ ಡೀಟೇಲ್ಸ್ ಅಲ್ಲಿ ತಗೊಂಡು ಅವ್ರು ಕಲಿಸ್ಬಿಟ್ಟಿದ್ದೀವಿ. ಆಶ್ರಯ ಕೊಟ್ಟಿದ್ದ ನಮ್ಗೆ ಏನು ಕಂಡು ಬಂದಿಲ್ಲ. ಯಾಕಂದ್ರೆ ಅವರು ಹೋಗಿ ಕಡೆ ರಿಸಾರ್ಟ್ ಅಲ್ಲಿ ಇದ್ರು, ಅಲ್ಲಿಂದ ಟೆಂಪಲ್ಗೆ ಹೋಗ್ತಾ ಇದ್ದಾರೆ. ಟೆಂಪಲ್ ಹೋಗೋ ಸಮಯದಲ್ಲಿ ಅದು ಅರೆಸ್ಟ್ ಆಗಿದ್ದಾರೆ. ಸೊ ಜೊತೆನಲ್ಲಿ ಸ್ನೇಹಿತರಿದ್ದಾರೆ, ಬಟ್ ಇವರು ಆಶ್ರಯ ಕೊಟ್ಟಿರೋದ್ರಲ್ಲಿ ನಮ್ಗೆ ಈಗ ಕಂಡು ಬಂದಿಲ್ಲ. ನೋಡ್ತೀವಿ ಅದು. ನೋಡ್ತಾ ಇದೀವಿ ಪೊಲೀಸ್ ಅಧಿಕಾರಿ ಮಾತನಾಡ್ತಿದ್ದನ್ನ. ನಾವು ಬೇರೆ ಯಾರನ್ನೂ ಕೂಡ ಬಂಧಿಸಿಲ್ಲ, ಗಣೇಶ್ ಅವರನ್ನ ಮಾತ್ರ ಬಂಧಿಸಿ ಕರ್ಕೊಂಡ್ ಬಂದಿದ್ದೀವಿ. ವಿಚಾರಣೆಯನ್ನ ನಡೆಸಿ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ತೀವಿ. ಆಶ್ರಯ ಕೊಟ್ಟಂತವರದ್ರ ಬಗ್ಗೆ ನಮಗೆ ಇನ್ನೂ ಅದರ ಬಗ್ಗೆ ಸರಿಯಾದಂತ ಕ್ಲಾರಿಟಿ ಇಲ್ಲ. ಸೊ ಹೀಗಾಗಿ ಅವ್ರನ್ನ ಯಾರನ್ನೂ ಕೂಡ ಬಂಧಿಸಿಲ್ಲ, ಕೇವಲ ಗಣೇಶ್ ಅವರನ್ನ ಮಾತ್ರ ಬಂಧಿಸಿ ಕರ್ಕೊಂಡ್ ಬಂದಿದ್ದೀವಿ. ಇದಾದ್ಮೇಲೆ ಇಲ್ಲಿ ವಿಚಾರಣೆಯನ್ನ ನಡೆಸಿ ಆದ್ಮೇಲೆ ಅವರ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಾದ್ಮೇಲೆ ವೈದ್ಯಕೀಯ ಪರೀಕ್ಷೆಯನ್ನ ನಡೆಸ್ತೀವಿ. ಅದಾದ್ಮೇಲೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತೀವಿ. ಯಾಕೆಂದ್ರೆ FIR ಅನ್ನ ದಾಖಲು ಮಾಡಿದಂತಹ ಸಂದರ್ಭದಲ್ಲಿ ಆ ಆರೋಪಿ ಸಿಕ್ಕಂತಹ ಸಂದರ್ಭದಲ್ಲಿ 24 hours ಒಳಗಡೆ
ಆರೋಪಿಯನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕಾಗಿರುತ್ತೆ. ಸೊ ಹೀಗಾಗಿ 24 ಗಂಟೆಯ ಒಳಗಾಗಿ ಅವರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕಾಗಿರುವಂತಹ ಹಿನ್ನೆಲೆಯಲ್ಲಿ ವೈದ್ಯಕೀಯ ಪರೀಕ್ಷೆ ನಡೆಸಾದ್ಮೇಲೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತೀವಿ, ನಂತರ ಏನಾಗುತ್ತೆ ಅನ್ನೋದನ್ನ ನೋಡೋಣ ಅನ್ನೋದ್ರ ಬಗ್ಗೆ ಪೊಲೀಸ್ ಅಧಿಕಾರಿಗಳು ಅಂದ್ರೆ ಅಲ್ಲಿನ ಬಿಡದಿ ಪೊಲೀಸ್ ಠಾಣಾ ಅಧಿಕಾರಿಗಳು ನಮ್ಮ ಜೊತೆ ಮಾತನಾಡಿದಂತಹ ಸಂದರ್ಭದಲ್ಲಿ ಹೇಳಿದಂತ ಹೇಳಿಕೆ, ಈಗ ಅವರನ್ನ ವಿಚಾರಣೆ ನಡೆಸಲಾಗ್ತಾ ಇದೆ. ಗೂಂಡಾ MLA ನಮ್ಮ ರಾಜ್ಯ ರಾಜಕಾರಣದಲ್ಲಿ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇ ಆಗಿರದಂತಹ ಘಟನೆಗೆ ಸಾಕ್ಷಿಯಾಗಿದ್ದಂತಹ ಶಾಸಕ ಗೂಂಡಾ MLA ಗಣೇಶ್ನನ್ನ ಈಗಷ್ಟೇ ಪೊಲೀಸರು ಒಳಗಡೆ ಕರ್ಕೊಂಡೋಗಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಈಗ ವಿಚಾರಣೆಯ ಸಂದರ್ಭದಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ಯಾವ ಕಾರಣಕ್ಕೋಸ್ಕರ ಹಲ್ಲೆಯನ್ನ ಮಾಡಿದ್ದು, ಯಾಕೆ ಹಲ್ಲೆಯನ್ನ ಮಾಡಿದ್ದು, ಯಾವ ರೀತಿಯಾಗಿ ಹಲ್ಲೆಯನ್ನ ಮಾಡಿದ್ರೆ, ಈ ರೀತಿಯಾದಂತಹ ಸಾಕಷ್ಟು ಪ್ರಶ್ನೆಗಳ ಸುರಿಮಳೆಗೆಯಲ್ಲಿದ್ದಾರೆ. ಸೊ ಹೀಗಾಗಿ ಆ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಬೇಕಾಗುತ್ತೆ. ಆ ಪ್ರಶ್ನೆಗಳಿಗೆ ಸರಿಯಾದಂತಹ ಉತ್ತರವನ್ನ ನೀಡದಂತಹ ಸಂದರ್ಭದಲ್ಲೂ ಕೂಡ ಇವರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಾದ್ಮೇಲೆ ಕಸ್ಟಡಿಗೆ ಪೊಲೀಸ್ ಕಸ್ಟಡಿಗಾದ್ರೂ ಪಡ್ಕೊಳ್ಬಹುದು ಅಥವಾ ನ್ಯಾಯಾಂಗದ ಬಂಧನದಲ್ಲಾದ್ರೂ ಇವರನ್ನ ಇರಿಸುವಂತಹ ಸಾಧ್ಯತೆ ಇದೆ. ಸೊ ಹೀಗಾಗಿ ಯಾವ ರೀತಿಯಾಗಿ ಪೊಲೀಸರು ಕೋರ್ಟ್ನ ಮುಂದೆ ವಾದವನ್ನ ಮಂಡಿಸ್ತಾರೆ ಅನ್ನೋದನ್ನ ಕೂಡ ನೋಡಬೇಕು. ಮತ್ತು ಒಂದ್ ಕಡೆ ಈಗ ಆಲ್ರೆಡಿ ಇಲ್ಲಿ ಬೇಲ್ ಸಿಗೋದಿಲ್ಲ ಅನ್ನೋದು ಕನ್ಫರ್ಮ್ ಆಗ್ಬಿಟ್ಟಿದೆ. ಯಾಕೆಂದ್ರೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಜಿಲ್ಲಾ ಕೋರ್ಟ್ ನಲ್ಲಿ, ಜಿಲ್ಲಾ ಮಟ್ಟದ ಕೋರ್ಟ್ ನಲ್ಲಿ ಅಥವಾ ಜನಪ್ರತಿನಿಧಿಗಳ ಕೋರ್ಟ್ ಅಲ್ಲಿ ಇವರಿಗೆ ಜಾಮೀನು ಸಿಕ್ಕರೆ ಸೊ ಹೀಗಾಗಿ ಅಲ್ಲಿಗೆ ಅರ್ಜಿಯನ್ನ ಸಲ್ಲಿಸುವಂತ ಸಾಧ್ಯತೆ ಇದೆ. ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಬಿಡದಿ ಪೊಲೀಸ್ ಠಾಣಾ ಮುಂಭಾಗದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಮಂಜುನಾಥ್, ಏನೆಲ್ಲ ಆಗ್ತಾ ಇದೆ, ವಿಚಾರಣೆ ಯಾವ ರೀತಿಯಾಗಿ ನಡೀತಾ ಇದೆ ಈಗ? ಖಂಡಿತ ಪೃಥ್ವಿರಾಜ್, ಈಗಷ್ಟೇ ಕಂಪ್ಲಿ ಶಾಸಕ ಗಣೇಶ್ರನ್ನ ಬಿಡದಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬಂದಿದ್ದಾರೆ. SP ರಮೇಶ್ ಬಾನೋತ್ ಹಾಗೂ ತನಿಖಾಧಿಕಾರಿ ಹರೀಶ್ ರಿಂದ ಈಗಾಗಲೇ ಗಣೇಶ್ನ ವಿಚಾರಣೆ ಕೂಡ ಆರಂಭವಾಗಿರುವಂತಹದ್ದು. ಇನ್ನು ಈ ಒಂದು ದೃಶ್ಯಾವಳಿಯಲ್ಲಿ ಕೂಡ ನೀವು ನೋಡ್ತಾ ಇರಬಹುದು, ಗಣೇಶ್ ವಿಚಾರಣೆ ಈಗಷ್ಟೇ ಆರಂಭವಾಗಿರುವಂತಹ ನಿಟ್ಟಿನಲ್ಲಿ ಬಿಡದಿಯ ಸ್ಟೇಷನ್ ನ ಮುಂಭಾಗದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡ್ತಿದ್ದಾರೆ. ಯಾರೊಬ್ಬರನ್ನು ಕೂಡ ಅಷ್ಟೇ ಸ್ಟೇಷನ್ ನ ಒಳಭಾಗದಲ್ಲಿ ಪೊಲೀಸರು ಬಿಡ್ತಿಲ್ಲ. ಜೊತೆಗೆ ಯಾರು ಬಂದರೂ ಕೂಡ ಅಷ್ಟೇ ಈ ಒಂದು ಇನ್ವೆಸ್ಟಿಗೇಷನ್ ಆದಂತಹ ಬಳಿಕ ಬನ್ನಿ ಅನ್ನುವಂತಹ ಮಾತನ್ನು ಹೇಳಿ ಅವರೆಲ್ಲರನ್ನೂ ಕೂಡ ಅಷ್ಟೇ ಈಗ ವಾಪಸ್ ಕಳಿಸ್ತಿದ್ದಾರೆ. ಸದ್ಯಕ್ಕೆ ಈಗ ಈ ಒಂದು ಸ್ಟೇಷನ್ ನ ಒಳಭಾಗದಲ್ಲಿ ಶಾಸಕ ಗಣೇಶ್ನ ವಿಚಾರಣೆ ಕೂಡ SP ಅವರ ಸಮ್ಮುಖದಲ್ಲಿ ಈಗಾಗಲೇ ಆರಂಭವಾಗಿದೆ. ಆ ಒಂದು ಇನ್ಸಿಡೆಂಟ್ ಆಗಿದ್ದಂತಹ ದಿನದಂದು ಏನೆಲ್ಲ ಆಯಿತು, ಆ ಒಂದು ಮೊದಲನೇದಾಗಿ ಬಿಯರ್ ಬಾಟಲ್ ನಿಂದ ಹಲ್ಲೆ ನಡೆಸಿದ್ದು ಯಾರು, ಈಗ ಪ್ರತಿಯೊಂದನ್ನು ಕೂಡ ಅಷ್ಟೇ ಪೊಲೀಸರು ಈಗಾಗಲೇ ಪ್ರಶ್ನಾವಳಿಗಳನ್ನ ಕೂಡ ಸಿದ್ಧ ಮಾಡಿಕೊಂಡಿದ್ದಾರೆ. ಯಾಕಂದ್ರೆ ಪೊಲೀಸರಿಗೆ ಇರುವಂತಹದ್ದು ಕೇವಲ 3 ಗಂಟೆ ಸಮಯ ಅಷ್ಟೇ. ಈ ಒಂದು 3 ಗಂಟೆ ಸಮಯದಲ್ಲಿ ಎಲ್ಲಾ ರೀತಿಯಂತಹ ಒಂದು ಇನ್ವೆಸ್ಟಿಗೇಷನ್ ಅನ್ನು ಕೂಡ ಅಷ್ಟೇ ಪೊಲೀಸರು ಮಾಡಬೇಕಾಗಿರುತ್ತೆ. ಯಾಕಂದ್ರೆ 2 ಗಂಟೆ ವೇಳೆಗೆ ಆರೋಪಿಯನ್ನ ಕೋರ್ಟ್ನ ಮುಂದೆ ಕೂಡ ಅಷ್ಟೇ ಪ್ರೊಡ್ಯೂಸ್ ಮಾಡಬೇಕು. ಜೊತೆಗೆ ಈ ಒಂದು 3 ಗಂಟೆಯಲ್ಲಿ ಇನ್ವೆಸ್ಟಿಗೇಷನ್ ಎಲ್ಲ ಆದಂತ ಬಳಿಕ ಆ ಒಂದು ಕೋರ್ಟ್ನ ಮುಂದೆ ಪ್ರೊಡ್ಯೂಸ್ ಕೂಡ ಅಷ್ಟೇ ಮಾಡ್ತಿದ್ದಾರೆ. ಜೊತೆಗೆ ಒಂದು ಕಡೆ ಈಗಾಗಲೇ ಕಂಪ್ಲಿ ಶಾಸಕ ಗಣೇಶನ್ನ ಸ್ಟೇಷನ್ಗೆ ಕರ್ಕೊಂಡು ಬಂದೆ ಅಂತ ಸುದ್ದಿ ತಿಳಿದಂತ ತಕ್ಷಣವೇ ಸಾಕಷ್ಟು ಜನರು ಕೂಡ ಅಷ್ಟೇ ಆ ಒಂದು ಶಾಸಕರನ್ನು ನೋಡಬೇಕು, ಜೊತೆಗೆ ಹಲ್ಲೆ ಮಾಡಿದಂತಹ ಶಾಸಕ ಯಾರು ಅನ್ನೋದನ್ನು ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿ ಎಲ್ಲ ಕೂಡ ಅಷ್ಟೇ ಈಗಾಗಲೇ ಜನರು ಕೂಡ ಬಂದಿದ್ದಾರೆ. ಈ ಒಂದು ದೃಶ್ಯಾವಳಿಯಲ್ಲಿ ಕೂಡ ನೀವು ನೋಡ್ತಾ ಇರಬಹುದು, ಸಾಕಷ್ಟು ಜನ ಕೂಡ ಅಷ್ಟೇ ಶಾಸಕ ಸ್ಟೇಷನ್ಗೆ ಬಂದಂತ ತಕ್ಷಣವೇ ಅವ್ರನ್ನ ನೋಡಬೇಕು ಅನ್ನೋ ಕುತೂಹಲದಿಂದಲೇ ಸಾಕಷ್ಟು ಜನರು ಕೂಡ ಮಂಜುನಾಥ್, ಈಗ ನೆಕ್ಸ್ಟ್ ಅಂತ ಪೊಲೀಸರ ಮುಂದಿನ ನಡೆ ಏನು? ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ತಾರ ಅಥವಾ ನ್ಯಾಯಾಂಗ ಬಂಧನ ಏನು ಅಂತ? ಖಂಡಿತ ಪೃಥ್ವಿರಾಜ್, ಈಗಾಗಲೇ ರಾಮನಗರ SP ರಮೇಶ್ ಬಾನೋತ್ ಹೇಳಿದಂತೆ ನಾವುಗೆ ಯಾವುದೇ ರೀತಿಯಂತ ಕಸ್ಟಡಿ ಕೇಳುವಂತ ನೆಸೆಸಿಟಿ ಸದ್ಯಕ್ಕೆ ಇಲ್ಲ ಅನ್ನುವಂತ ಮಾತನ್ನು ಕೂಡ ಅವರು ಕನ್ಫರ್ಮ್ ಆಗಿ ಹೇಳಿರುವಂತದ್ದು. ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ನಮ್ಗೆ ಯಾವುದೇ ರೀತಿಯಂತ ರಿಕವರಿ ಕೂಡ ಅವಶ್ಯಕತೆ ಇಲ್ಲ, ಕೇವಲ ಇನ್ವೆಸ್ಟಿಗೇಷನ್ ಮಾತ್ರ ಅವಶ್ಯಕತೆ ಇದೆ. ಜೊತೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಲ್ಲಾ ರೀತಿಯಂತ ಸಾಕ್ಷಿಗಳ ಹೇಳಿಕೆಗಳನ್ನು ಕೂಡ ನಾವು ಈಗಾಗಲೇ ಪಡ್ಕೊಂಡಿದ್ದೀವಿ. ಈಗಲ್ಟನ್ ರೆಸಾರ್ಟ್ ನಲ್ಲಿಯೂ ಕೂಡ ಅಷ್ಟೇ ಹೋಗಿ ಎಲ್ಲ ಸ್ಥಳ ಮಹಜರು ಮಾಡಿದ್ದೀವಿ. ಇಲ್ಲಿ ಸ್ಥಳ ಮಹಜರಿಗೆ ಆರೋಪಿಯನ್ನ ಕರೆದೊಯ್ಯುವಂತ ಸಾಧ್ಯತೆ ಕೂಡ ಅಷ್ಟೇ ಇಲ್ಲ. ನಮಗೆ ಕೇವಲ ಇನ್ವೆಸ್ಟಿಗೇಷನ್ ಪರ್ಪಸ್ ಮಾತ್ರ ಆ ಒಂದು ಆರೋಪಿಯನ್ನ ನಾವು ಎನ್ಕ್ವೈರಿ ಮಾಡ್ತೀವಿ. ಆ ಒಂದು ಎನ್ಕ್ವೈರಿಗೆ 2 ರಿಂದ 3 ಗಂಟೆಗಳ ಕಾಲಾವಕಾಶ ಹಿಡಿಬಹುದು. ಮತ್ತು ಈ ಒಂದು ಎನ್ಕ್ವೈರಿ ಟೈಮ್ ನಲ್ಲಿ ಗಣೇಶ್ ಏನೆಲ್ಲ ಸ್ಟೇಟ್ಮೆಂಟ್ ಕೊಡ್ತಾರೆ ಅನ್ನೋದು ಪ್ರಮುಖವಾಗಿರುತ್ತೆ. ಯಾಕಂದ್ರೆ ಸ್ಟೇಟ್ಮೆಂಟ್ ಕೊಟ್ಟಂತಹ ವೇಳೆಯಲ್ಲಿ ಅವ್ರೇನಾದ್ರೂ ಬೇರೆಯವರ ಹೆಸರು ಅಂದ್ರೆ ಆ ಒಂದು ಘಟನೆ ಆದಂತಹ ಸಂದರ್ಭದಲ್ಲಿ ಇಂತಹವರೆಲ್ಲರೂ ಕೂಡ ಇದ್ರು, ಯಾಕಂದ್ರೆ ಅಲ್ಲಿ ಪ್ರತ್ಯಕ್ಷ ದರ್ಶಿಗಳ ಹೇಳಿಕೆಯನ್ನು ಆಧರಿಸಿ ಆ ಒಂದು ಹೇಳಿಕೆಗಳ ಮೇಲೆ ಕೂಡ ಅಷ್ಟೇ ಪ್ರಶ್ನೆಗಳನ್ನ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಶಾಸಕ ಗಣೇಶ್ ಬೇರೆ ಯಾರಾದ್ರೂ ಹೆಸರನ್ನು ಹೇಳಿದಂತ ಪಕ್ಷದಲ್ಲಿ ಅವರನ್ನು ಕೂಡ ಅಷ್ಟೇ ಕರೆಸಿ ಎನ್ಕ್ವೈರಿ ಮಾಡುವಂತ ಸಾಧ್ಯತೆಗಳಿರುತ್ತೆ. ಈ ಒಂದು 3 ಗಂಟೆ ಅವಧಿಯಲ್ಲಿ ಏನೆಲ್ಲ ಎನ್ಕ್ವೈರಿ ಆಗುತ್ತೆ, ಆ ಒಂದು ಎನ್ಕ್ವೈರಿ
ಎನ್ಕ್ವೈರಿಯ ಆಧಾರದ ಮೇಲೆ ಮತ್ತೆ ನಾವು ಕಸ್ಟಡಿಗೆ ಪಡ್ಕೊಳ್ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಕೂಡ ಅಷ್ಟೇ ಪೊಲೀಸರು ತೀರ್ಮಾನ ಕೈಗೊಳ್ತಾರೆ. ಸದ್ಯಕ್ಕೆ ರಾಮನಗರ SP ಹೇಳಿರುವಂತಹದ್ದು, ಸದ್ಯಕ್ಕೆ ನಮಗೆ ಯಾವುದೇ ರೀತಿಯಾದಂತಹ ಒಂದು ಕಸ್ಟಡಿಗೆ ಅವಶ್ಯಕತೆ ಇಲ್ಲ. ಏನೆಲ್ಲ ರೀತಿಯಂತಹ ಒಂದು ಇನ್ವೆಸ್ಟಿಗೇಷನ್ ಪರ್ಪಸ್ ಆಗಿ ತನಿಖೆ ಮಾಡಬೇಕು, ಆ ಎಲ್ಲಾ ರೀತಿಯ ತನಿಖೆಯನ್ನು ಕೂಡ ನಾವು ಈಗಲೇ ಮಾಡ್ತೀವಿ ಅನ್ನುವಂತ ಮಾತನ್ನು ಕೂಡ ಹೇಳ್ತಿದ್ರೆ. ಬಹುತೇಕ ಇವತ್ತು ಮಧ್ಯಾಹ್ನ 2 ಗಂಟೆಯ ವೇಳೆಗೆ JMFCಯ ನ್ಯಾಯಾಧೀಶರ ಮುಂದೆ ಮಂಜುನಾಥ್, ಮತ್ತೊಂದ್ ಕಡೆ ಇದು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಅವರಿಗೆ ಬೇಲ್ ಸಿಗೋದಿಲ್ಲ ಅಂತಾನೂ ಚೆನ್ನಾಗಿ ಗೊತ್ತಿದೆ. ಸೊ ಹೀಗಾಗಿ ಅವರ ಪರ ವಕೀಲರು ಕೂಡ ಹೇಳ್ತಾ ಇದ್ರು, ನಾವಿಲ್ಲೇನ್ ಜಾಮೀನು ಅರ್ಜಿಯನ್ನಂತೂ ಸಲ್ಲಿಸೋದಿಲ್ಲ ಅಂತ. ಸೊ ಹಾಗಾದ್ರೆ ಇನ್ನು 2-3 ದಿನಗಳ ಕಾಲ ಪೊಲೀಸರ ವಶದಲ್ಲ, ಅಂದ್ರೆ ಇಲ್ಲಿ ಜೈಲು ಕಂಬಿ ಹಿಂದೆನೆ ಇರ್ಬೇಕಾಗತ್ತೆ ಅನ್ಸತ್ತೆ ಗಣೇಶ್ ಅವರು. ಖಂಡಿತ ಪೃಥ್ವಿರಾಜ್, ಇವತ್ತು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಂಥ ಸಂದರ್ಭದಲ್ಲಿ ಈ ಒಂದು ಪ್ರಕರಣ ಬಹಳ ಗಂಭೀರವಾಗುವಂತಹದ್ದು. ಯಾಕಂದ್ರೆ IPC ಸೆಕ್ಷನ್ 307 ಆಗಿರ್ಬೋದು, IPC ಸೆಕ್ಷನ್ 323, 324, 325 ಈ ಎಲ್ಲಾ ಸೆಕ್ಷನ್ಗಳು ಕೂಡ ಅಷ್ಟೇ ನಾನ್ ಬೇಲಬಲ್ ಸೆಕ್ಷನ್ಗಳು. ಆ ಒಂದು ಕಾರಣಕ್ಕೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ನಲ್ಲಿ ಆರೋಪಿಗೆ ಜಾಮೀನು ಸಿಗೋದು ಬಹುತೇಕ ಡೌಟ್. ಯಾಕಂದ್ರೆ 100% ಇಲ್ಲಿ ಯಾವುದೇ ಕಾರಣಕ್ಕೂ ಇವತ್ತು ಕಂಪ್ಲಿ ಶಾಸಕ ಗಣೇಶ್ಗೆ ಇಲ್ಲಿ ಜಾಮೀನು ಸಿಗಲ್ಲ. ಅವರ ಪರ ವಕೀಲ ಹನುಮಂತರಾಯ್ ಅವರು ಕೂಡ ಅಷ್ಟೇ ಹೇಳಿರುವಂತಹದ್ದು ನ್ಯೂಸ್ 18ಗೆ, ಅವರು ಇವತ್ತು ನಾವು ಯಾವುದೇ ಕಾರಣಕ್ಕೂ ಜಾಮೀನಿಗೆ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಲ್ಲ. ನಾಳೆ ಇವತ್ತು ರಾಮನಗರ ಕೋರ್ಟ್ ನಲ್ಲಿ ಏನೆಲ್ಲ ಬೆಳವಣಿಗೆ ಆಗುತ್ತೆ ಆ ಒಂದು ಬೆಳವಣಿಗೆಗಳನ್ನು ನೋಡಿಕೊಂಡು ನಾಳೆ ನಾವು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಜಾಮೀನಿಗೆ ಅರ್ಜಿಯನ್ನು ಕೂಡ ಸಲ್ಲಿಸ್ತೀವಿ ಅನ್ನುವಂತ ಮಾತನ್ನು ಕೂಡ ಈಗಾಗಲೇ ಅವರು ಕೂಡ ಸ್ಪಷ್ಟಪಡಿಸಿದ್ರೆ. ಆ ಎಲ್ಲಾ ಒಂದು ಬೆಳವಣಿಗೆಗಳನ್ನು ನೋಡ್ತಾ ಇದ್ದಂತಹ ವೇಳೆಯಲ್ಲಿ ಬಹುತೇಕ ಇವತ್ತು ಕಂಪ್ಲಿ ಶಾಸಕ ಗಣೇಶ್ ಜೈಲು ಸೇರೋದಂತೂ ಮಾತ್ರ ಪಕ್ಕಾ ಆಗಿದೆ. ಆದ್ರೆ ರಾಮನಗರ ಜೈಲಿಗೆ ಅವರು ಹೋಗ್ತಾರಾ ಅಥವಾ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿಗೆ ಅವರನ್ನ ಕಳಿಸ್ಕೊಳ್ತಾರೆ. ಮಂಜುನಾಥ್, ಹಾಗೆ ಸಂಪರ್ಕದಲ್ಲಿದೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ. ಇಲ್ಲಿ ಪ್ರಮುಖವಾಗಿ ಗೂಂಡಾ MLA ಅರೆಸ್ಟ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಆನಂದ್ ಸಿಂಗ್ ಮೇಲಿನ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಡದಿ ಪೊಲೀಸರ ವಶದಲ್ಲಿ ಕಂಪ್ಲಿ ಗಣೇಶ್ ಈಗ ಇದ್ದಾರೆ. ಇಂದು ಜಾಮೀನಿಗೆ ಅರ್ಜಿ ಸಲ್ಲಿಸಲ್ವಂತೆ. ಯಾಕೆಂದ್ರೆ ಇಲ್ಲಿ ಪ್ರಮುಖವಾಗಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಆಗಿರುವಂತಹ ಹಿನ್ನೆಲೆಯಲ್ಲಿ ರಾಮನಗರ ಮ್ಯಾಜಿಸ್ಟ್ರೇಟ್ ಬಳಿ ಬೇಲ್ ಅಸಾಧ್ಯ. ಮ್ಯಾಜಿಸ್ಟ್ರೇಟ್ ಕೋರ್ಟ್ ನಲ್ಲಿ ಇಂತಹ ಪ್ರಕರಣಗಳಿಗೆ ಬೇಲ್ ಸಿಗೋದಿಲ್ಲ. ಬೇಲ್ಗೆ ಅಪ್ಲೈ ಮಾಡಿದ್ರೂ ಕೂಡ ಪ್ರಯೋಜನ ಇಲ್ಲ. ಸೊ ಹೀಗಾಗಿ ಬೇಲ್ ಸಿಗೋ ಸಾಧ್ಯತೆ ತೀರಾ ಕಡಿಮೆ ಇರುವಂತಹ ಹಿನ್ನೆಲೆಯಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಬೇಲ್ ಅರ್ಜಿಯನ್ನ ಸಲ್ಲಿಸಲಿದ್ದಾರೆ ಅವರ ಪರ ವಕೀಲರು. ನಾಳೆ ನಾವು ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸ್ತೇವೆ ಅಂತ ನ್ಯೂಸ್ 18ಗೆ CH ಹನುಮಂತರಾಯ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಏಕೆಂದ್ರೆ ಇವತ್ತು ರಾಮನಗರದಲ್ಲಿ ಪ್ರೊಡ್ಯೂಸ್ ಮಾಡಲಿರುವಂತಹ ಹಿನ್ನೆಲೆಯಲ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅದು ಇಲ್ಲಿ ಪ್ರಮುಖವಾಗಿ ಗಂಭೀರವಾದಂತಹ ಪ್ರಕರಣ ಆಗಿರುವಂತಹ ಹಿನ್ನೆಲೆಯಲ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ನಲ್ಲಿ ಈ ಸೆಕ್ಷನ್ಗಳಲ್ಲಿ ಗಂಭೀರವಾದಂತಹ ಸೆಕ್ಷನ್ಗಳನ್ನ ಹಾಕಲಾಗಿರುವಂತಹ ಹಿನ್ನೆಲೆಯಲ್ಲಿ ಆ ಸೆಕ್ಷನ್ಗಳಿಗೆ ಬೇಲನ್ನ ಕೊಡುವಂತಹ ಯಾವುದೇ ರೀತಿಯಾದಂತಹ ಒಂದು ಅಂದ್ರೆ ಆ ಒಂದು ಕೋರ್ಟ್ಗೆ ಅನುಮತಿ ಇರೋದಿಲ್ಲ. ಸೊ ಹೀಗಾಗಿ ಜನಪ್ರತಿನಿಧಿಗಳ ಕೋರ್ಟ್ ನಲ್ಲೇ ಜಾಮೀನು ಸಿಗುತ್ತೆ. ಸೊ ಹೀಗಾಗಿ ಅದ್ರ ಬಗ್ಗೆ ಅಂದ್ರೆ ಅಲ್ಲಿ ಸಿಗುವಂತ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ನಮ್ ಜೊತೆ ಶ್ಯಾಮ್ ಸುಂದರ್ ಅವರಿದ್ದಾರೆ, ಹಿರಿಯ ವಕೀಲರು. ಯಾವ ರೀತಿಯಾದಂತ ಪ್ರೊಸೀಡಿಂಗ್ಸ್ ಇರುತ್ತೆ ಅನ್ನೋದ್ರ ಬಗ್ಗೆ ಅವರೇ ತಿಳಿಸ್ಕೊಡ್ತಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್, ಈಗ ಗಣೇಶ್ ಅವ್ರನ್ನ ಕರ್ಕೊಂಡ್ ಬಂದಿದ್ದಾರೆ, ಆಮೇಲೆ ಗಂಭೀರವಾದಂತಹ ಪ್ರಕರಣಗಳನ್ನ ಅವರು ಅಂದ್ರೆ ದಾಖಲು ಮಾಡಿದ್ದಾರೆ ಪೊಲೀಸರು. ಈಗ ರಾಮನಗರ ಅಂದ್ರೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ ಹಾಜರುಪಡಿಸಲಿದ್ದಾರೆ, ಏನಾಗುತ್ತೆ ಅಂತ? ಏನೋ ಈಗ ಪೊಲೀಸ್ ಕಸ್ಟಡಿಗೆ ಏನಾದ್ರು ಬೇಕಿದ್ರೆ ಕೇಳ್ತಾರೆ. ಈಗ ಅವರಿಂದ ಬೇರೆ ಇನ್ನೇನಾದ್ರು ಅವ್ರನ್ನ ವಿಚಾರಣೆ ಮಾಡಬೇಕಾಗಿದ್ರೆ ಅಥವಾ ಅವರಿಂದ ಬೇರೆ ಏನಾದ್ರು ವಸ್ತುಗಳನ್ನ ಕೃತ್ಯಕ್ಕೆ ಸಂಬಂಧಪಟ್ಟಂತ ಸ್ಥಳಗಳಿಗೆ ಭೇಟಿ ಕೊಟ್ಟು ಅಲ್ಲಿ ವಿಚಾರಣೆ ಮಾಡಬೇಕಾಗಿದ್ರೆ ಅಥವಾ ಬೇರೆ ಏನಾದ್ರು ಕೃತ್ಯಕ್ಕೆ ಸಂಬಂಧಪಟ್ಟಂತ ವಸ್ತುಗಳು ಅವರಿಂದ ಬರಾಮತ್ ಮಾಡ್ಕೋಬೇಕಾಗಿದ್ರೆ ಅವುಗಳಿಗೋಸ್ಕರ ನಾವಿನ್ನ ಇನ್ವೆಸ್ಟಿಗೇಷನ್, ಪರ್ಸನಲ್ ಇನ್ವೆಸ್ಟಿಗೇಷನ್, ಇಂಟ್ರಾಗೇಷನ್ ಕಂಪ್ಲೀಟ್ ಮಾಡಿಲ್ಲ. ನಮ್ಗೆ ಒಂದ್ ಸ್ವಲ್ಪ ದಿವಸ ಇವ್ರನ್ನ ಪೊಲೀಸ್ ಕಸ್ಟಡಿ ಕೊಡಿ, ಅಭಿರಕ್ಷೆ ಕೊಡಿ ಅಂತ ಕೇಳ್ಬೋದು. ಆಗ 14 ದಿವಸಗಳಿಗೆ ಮೀರಿದ ಹಾಗೆ ಮಾನ್ಯ ನ್ಯಾಯಾಲಯ ಪೊಲೀಸ್ ಕಸ್ಟಡಿ ಕೊಡ್ಬೋದು. ಅವ್ರು ಪೊಲೀಸ್ ಕಸ್ಟಡಿನಲ್ಲಿ ಇದ್ದಷ್ಟು ದಿವಸ ನಿನ್ ಬೇಲ್ ಗೀಲು ಇದೇನೋ ಬರಲ್ಲ. ಅವ್ರಿಗೇನಾದ್ರು ನಮಗ್ ಬೇಡ, ಇವರು ಪೊಲೀಸ್ ಕಸ್ಟಡಿಗೆ ಬೇಡ, ನಾವ್ ಇವ್ರನ್ನ ಈಗ ಆಲ್ರೆಡಿ ವಿಚಾರಣೆ ಮಾಡಿದ್ದೀವಿ, ಅರೆಸ್ಟ್ ಮಾಡಿದಾಗ್ಲಿಂದ ಇದುವರೆಗೂ ವಿಚಾರಣೆ ಮಾಡಿದ್ದೀವಿ, ಅವರಿಂದ ಏನೇನು ವಿಷಯಗಳನ್ನ ಬೇಕೋ ಅದನ್ನೆಲ್ಲ ಪಡ್ಕೊಂಡ್ ಬಿಟ್ಟಿದೀವಿ, ಹಾಗಾಗಿ ಅವ್ರನ್ನ ಜುಡಿಷಿಯಲ್ ಕಸ್ಟಡಿ ಕಳಿಸಿ ಇವ್ರು ಮಾಡಿರ್ತಕ್ಕಂತ ಅಪರಾಧ ಏನಿದೆ ಇವ್ರ ಮೇಲಿರ್ತಕ್ಕಂಥ ಆಪಾದನೆ ಸ್ವಲ್ಪ ತೀವ್ರವಾದಂತ ಆಪಾದನೆ ಇದೆ. ಹಾಗಾಗಿ ಇನ್ನ ಇನ್ವೆಸ್ಟಿಗೇಷನ್ ನಡೀತಾ ಇರೋದ್ರಿಂದ ಇವ್ರನ್ನ ನ್ಯಾಯಾಲಯದ ಒಂದು ಕಸ್ಟಡಿಗೆ ಕಳಿಸಿ ಅಂತ ಹೇಳಿ ಮನವಿ ಮಾಡ್ಕೋಬಹುದು. ರಿಮ್ಯಾಂಡ್ ಅಪ್ಲಿಕೇಶನ್ ಹಾಕಿ ಕೋರ್ಟ್ ಅವ್ರನ್ನ ಆಗ ಜುಡಿಷಿಯಲ್ ಕಸ್ಟಡಿಗೆ ರಿಮ್ಯಾಂಡ್ ಮಾಡ್ತದೆ. ಅಂದ್ರೆ ಯಾವ ಒಂದು ಜೂರಿಸ್ಡಿಕ್ಷನ್ ಅಲ್ಲಿ ಇದಾಗಿದ್ಯೋ ಅಲ್ಲಿನ ಒಂದು ಜುಡಿಷಿಯಲ್ ಕಸ್ಟಡಿಗೆ ರಿಮ್ಯಾಂಡ್ ಮಾಡ್ತದೆ.
ಸೊ ಇನ್ ದ ಮೀನ್ ವೈಲ್ ಅವರು ಈ ಒಂದು 439 ಕೆಳಗಡೆ ಸರ್ ಇಲ್ಲಿ ಪೊಲೀಸ್ ಕಸ್ಟಡಿಗೆ ತಗೊಳ್ಬೇಕು ಅಂದ್ರೆ ಅವ್ರು ಕೇಳುವಂತ ಪ್ರಶ್ನೆಗಳಿಗೆ ಇವರ ಉತ್ತರಗಳು ಸಮಂಜಸವಾಗಿಲ್ಲ ಅಂದ್ರೆ ಆ ಒಂದು ಸಂದರ್ಭದಲ್ಲಿ ಪೊಲೀಸ್ ಕಸ್ಟಡಿಗೆ ಕೇಳುವಂತ ಸಾಧ್ಯತೆ ಇರುತ್ತಲ್ಲ, ಆತರ ಏನಾದ್ರು ಮಾಡ್ತಾರೆ ನೋಡಿ. ಯಾವುದೇ ಆರೋಪಿತನ್ನ ಉತ್ತರಗಳನ್ನ ಕೊಡಬೇಕು ಅಂತ ಹೇಳಿ ಬಲವಂತ ಮಾಡೋ ಹಾಗಿಲ್ಲ. ಅದು ಕಾನ್ಸ್ಟಿಟ್ಯೂಷನಲ್ ಪ್ರೊಟೆಕ್ಷನ್ ಇದೆ. ಆರ್ಟಿಕಲ್ 20 ಕ್ಲಾಸ್ 3 ಆಫ್ ದ ಕಾನ್ಸ್ಟಿಟ್ಯೂಷನ್ ಕೆಳಗಡೆ ಸಂವಿಧಾನ ಕೊಟ್ಟಿರ್ತಕ್ಕಂಥ ರೈಟ್ ಟು ಸೈಲೆನ್ಸ್ ಅಂತೀವಿ ನಾವು, ಅಂದ್ರೆ ನಿಶಬ್ದವಾಗಿರ್ತಕ್ಕಂತ ಹಕ್ಕು. ಅಂದ್ರೆ ಬಟ್ ಜನರಲಿ ಮಾತಾಡಿ ವಿಷಯಗಳನ್ನ ಕಲೆ ಹಾಕ್ತಾರೆ. ಅವತ್ತೇನಾಯ್ತು ಅಂತ ಅವ್ರನ್ನ ಮಾತಾಡಿಸೋದ್ರ ಮುಖಾಂತರ ತಿಳ್ಕೊತಾರೆ. ಮತ್ತೆ ಇಂಥ ಜಾಗದಲ್ಲಿ ಅಟ್ಯಾಕ್ ಮಾಡಿದ್ದಾರೆ, ಇಂಥ ಜಾಗದಲ್ಲಿ ಹೊಡೆದಿದ್ದಾರೆ, ಇಂಥ ಒಂದು ವಸ್ತುಗಳನ್ನ ಅವ್ರ ಹತ್ರ ಇಟ್ಟಿದ್ದಾರೆ ಅಂದಾಗ ಆ ವಸ್ತುಗಳನ್ನ ಗುರುತಿಸಲ್ಪಡ್ಬೇಕಾಗತ್ತೆ, ಆ ಸ್ಥಳದ ಹಾಜರು ಮಾಡ್ಬೇಕಾಗತ್ತೆ. ಆಗ ಇವರ ಉಪಸ್ಥಿತಿ ಇಟ್ಕೊಂಡು ಮಾಡ್ಬೇಕಾಗತ್ತೆ. ಆ ಒಂದು ವಿಚಾರಗಳಿಗೋಸ್ಕರ ಮತ್ತೆ ಇನ್ನ ಮಾತನಾಡೋದಿರ್ತದೆ, ಯಾಕೆ ಈ ತರ ಆಯ್ತು ಅಂತ. ಈಗ ಮಾತಾಡ್ತಾ ಹಲವಾರು ಸಂಗತಿಗಳು ಹೊರಗಡೆ ಬರ್ತವೆ. ಆ ಒಂದು ವಿಚಾರಗಳಿಗೋಸ್ಕರ ಸಿಸಿನೇ ಹೊರತು ಈ ಪೊಲೀಸ್ನವರು ಕ್ವಶನ್ ಅಂಡ್ ಆನ್ಸರ್ಸ್ ಇಟ್ಕೊಂಡು ಈ ಆನ್ಸರ್ಗಳಿಗೆ ಉತ್ತರ ಹೇಳಲೇಬೇಕು ಅಂತ ಆ ಒಂದು ಇದ್ರಲ್ಲ, ದೃಷ್ಟಿಕೋನದಲ್ಲ ಅದು ಪೊಲೀಸ್ ಕಸ್ಟಡಿ. ಓಕೆ ಥ್ಯಾಂಕ್ ಯು ಸರ್, ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದಕ್ಕೆ.